ಕವಿ ಪರಿಚಯ. ಪ್ರೊ. ಟಿ. ಯಲ್ಲಪ್ಪ. ಜನನ 2-10-1970. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎ. ನಾರಾಯಣಪುರದಲ್ಲಿ ಶ್ರೀಮತಿ ಮುನಿಯಮ್ಮ, ಶ್ರೀ ತಾಯಪ್ಪ ಎಂಬ ಕೃಷಿಕಾರ್ಮಿಕ ದಂಪತಿಗಳ ಮಗನಾಗಿ ದಲಿತ ಕುಟುಂಬದಲ್ಲಿ ಜನಿಸಿದರು. ಪ್ರೌಢಶಾಲಾ ದಿನಗಳಿಂದಲೇ ಕವಿತಾ ರಚನೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡ ಯಲ್ಲಪ್ಪ ಅನೇಕ ಪ್ರತಿಷ್ಠಿತ ಕಾವ್ಯ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದ ಪ್ರತಿಭಾವಂತ. 22ರ ಅಳಲು, ಲಲಿತ ಪ್ರಬಂಧ, ಕಡಲಿಗೆ ಕಳಿಸಿದ ದೀಪ, ಚಿಟೆ ಮತ್ತು ಜೀವಯಾನ, ನವಿಲಿಗೆ ಬಿದ್ದ ಕತ್ತಲ ಕನಸು, ಕವಿತಾ ಸಂಕಲನಗಳು ಇತ್ಯಾದಿ ಕೃತಿಗಳನ್ನು ಹೊರತಂದಿದ್ದಾರೆ. ಕಡಲಿಗೆ ಕಳಿಸಿದ ದೀಪ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಶ್ರೀಯುತರು ಜಿ. ಎಸ್. ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ, ಚೆನ್ನವೀರ ಕಣವಿ ಕಾವ್ಯ ಪ್ರಶಸ್ತಿಗಳನ್ನು ಪಡೆದಿರುವರು. ಇವರ ಕಡಲಿಗೆ ಕಳಿಸಿದ ದೀಪ ಕೃತಿಯು ಆಂಕಲೆಟ್ಸ್ ಎಂಬ ಶೀರ್ಷಿಕೆಯಲ್ಲಿ ಇಂಗ್ಲಿಷಿಗೆ ಭಾಷಾಂತರಗೊಂಡಿದೆ. ಚಿಟ್ಟೆ ಮತ್ತು ಜೀವಯಾನ ಕೃತಿಗೆ ವಿ.ಜಿ. ಕಾವ್ಯ ಪುರಸ್ಕಾರ ಮತ್ತು ಹರಿಹರಶ್ರೀ ಕಾವ್ಯ ಪುರಸ್ಕಾರಗಳು ಲಭಿಸಿವೆ. ಪ್ರಸ್ತುತ ಬೆಂಗಳೂರಿನ ಕೆ.ಆರ್. ಪುರನ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕಾವ್ಯ ಪರಿಚಯ. ಒಂದು ಬೆಳಗುತ್ತಿರುವ ಹಣತೆ, ಮತ್ತೊಂದು ಜೀವಂತ ದೇಹ. ಭೌತಿಕವಾಗಿ ಅವೆರಡರ ಕಾರ್ಯ ಬೇರೆ ಬೇರೆಯಾಗಿ ಕಂಡರೂ ತಾತ್ವಿಕವಾಗಿ ಒಂದೇ ಆಶಯವನ್ನುಳ್ಳದ್ದೆನಿಸುತ್ತದೆ. ಆತ್ಮರೂಪಿಯಾದ ದೇಹ ಹಾಗೂ ಜ್ಞಾನರೂಪಿಯಾದ ಹಣತೆಗಳು ಒಂದೇ ತಾತ್ವಿಕತೆಯನ್ನು ಸಾದರಪಡಿಸುತ್ತವೆ. ದೇಹ ಜೀವಾತ್ಮನ ಆಲಯದಂತೆಯೂ ಹಣತೆಯು ಬೆಳಕಿನ ಸ್ವರೂಪದ ಜ್ಞಾನದ ಭೌತಿಕ ರೂಪದಂತೆಯೂ ಕಾಣುತ್ತದೆ. ಭೌತವಾದಿಗಳಿಗೆ ದೇಹವು ರಕ್ತಮಾಂಸಗಳಿಂದ ಕೂಡಿದ ಹಲವು ಅಂಗಾಂಗಗಳ ಸಮುಚ್ಚಯ ಮಾತ್ರ, ಈಶ್ವರವಾದಿಗಳಿಗೆ ಅದು ಆತ್ಮದ ಆಲಯ. ಇಲ್ಲಿ ಹತ್ತಿಯ ಬೀಜ ಬೆಳಕಿನ ಬೀಜವು, ದೀಪದ ಬೆಳಕಿಗೆ ಬೇಕಾದ ತೈಲರೂಪದ ಜೀವದ್ರವ್ಯವು, ದೀಪ ಹೊತ್ತಿಕೊಳ್ಳಲು ಬೇಕಾದ ಬತ್ತಿಯೂ ಆಗಿ ಅಂತಿಮವಾಗಿ ಇಲ್ಲವಾಗುತ್ತದೆ. ಆದರೆ ಅದು ಉಂಟುಮಾಡಿದ ಬೆಳಕು ಬೆಳಕಿನ ಬೀಜ ಜಗದ ಕತ್ತಲನ್ನು ಸ್ವಲ್ಪವಾದರೂ ನೀಗುತ್ತದೆ. ದೇಹ ಮಾಡುವುದು ಇದೇ ಪ್ರಕ್ರಿಯೆಯನ್ನೇ ಜೀವಾತ್ಮಗಳ ಪರಿಕಲ್ಪನೆಗೆ ವಾಹಕವಾಗುವ ಮೂಲಕ ಇಡೀ ಭಾರತೀಯ ದೈತ-ಆದೈತಗಳ ಪರಿಕಲ್ಪನೆಗೆ ಪ್ರತೀಕವಾಗುತ್ತದೆ. ಆತ್ಮ ಪರಮಾತ್ಮಗಳ ಅಸ್ತಿತ್ವವನ್ನು ಹತ್ತಿ ಮತ್ತು ಚಿತ್ರಗಳ ಮೂಲಕ ಸಂಕೇತಿಸಲಾಗಿದೆ. ಜೀವಾತ್ಮದ ಸಾರ್ಥಕತೆ ಇರುವುದು ತನ್ನ ಅಹಂಕಾರವನ್ನು ಸುಟ್ಟುಕೊಂಡು ಬೆಳಕನ್ನು ಜ್ಞಾನವನ್ನು ಹೊಂದುವುದರಲ್ಲಿ. ಇಲ್ಲಿ ಹತ್ತಿಯ ಬೀಜವು ದೀಪದ ಬೆಳಕಿಗೆ ಜೀವದ್ರವ್ಯವಾಗಿದೆ. ಹತ್ತಿಯು ತನ್ನನ್ನು ತಾನೇ ಸುಟ್ಟುಕೊಂಡು ಬೆಳಕನ್ನು ನೀಡಿ ಜಗದ ಕತ್ತಲನ್ನು ನೀಗುವುದಕ್ಕೆ ಯತ್ನಿಸುತ್ತವೆ. ಜೀವಾತ್ಮವು ಇದೇ ರೀತಿ ಕಾರ್ಯಪ್ರವೃತ್ತವಾಗಬೇಕೆಂಬ ಆಶಯ ಕವಿಯದಾಗಿದೆ. ಹಾಗೆಯೇ ಸದ್ದಿಲ್ಲದೆ ದುಡಿದು ಲೋಕಕ್ಕೆ ದೊಡ್ಡ ಕೊಡುಗೆ, ಅರಿವಿನ ಬೆಳಕನ್ನು ಕೊಟ್ಟು ಹೋದ ಸಾಧಕರ ಸಾರ್ಥಕ ಬದುಕನ್ನು ವಿಶಿಷ್ಟ ರೀತಿಯಲ್ಲಿ ಕವಿತೆ ಧ್ವನಿಸುತ್ತದೆ. ಒಂದು ಹತ್ತಿಯ ಬೀಜ ಕವಿಯ ತಾತ್ವಿಕತೆಯನ್ನು ಪ್ರತಿಪಾದಿಸಿರುವಂತೆ ಕಾಣಬರುತ್ತಿದ್ದರೂ ಭಾರತೀಯ ತತ್ವಶಾಸ್ತ್ರ ಪ್ರತಿಪಾದಿಸಿದ ಆತ್ಮ ಪರಮಾತ್ಮಗಳ ಸಂಗತಿಯನ್ನು ಇಲ್ಲಿ ಹತ್ತಿ ಮತ್ತು ಚಿತ್ತದ ಮೂಲಕ ಸರಳವಾಗಿ ಪ್ರತಿಪಾದಿಸಲಾಗಿದೆ. Poet Introduction. Professor T. Yallappa, born 2nd October 1970, was born in A. Narayanpura in Bangalore rural district to a Dalit family, the son of a farming couple named Mrs. Muniyamma, Mr. Tayappa. Yallappa, who developed an interest in poetry writing since his high school days, is a talented poet who has won prizes in many prestigious poetry competitions. He has brought out works such as Vaisarara Alalu, Lalit Prabhanda, Kadlige Salsana Deepa, Chitte and Jivayana, Navilige Bidakattala Kanasu, poetry collections, etc. Shriyut, who has received the Rajya Sahitya Academy Award for his work Kadlige Salsana Deepa, has also received the G.S. Shivarudrappa Poetry Award and Chennavira Kanvi Poetry Award. His work Kadlige Silaska Deepa has been translated into English under the title Anklets. He has won the Vichi Poetry Award and the Hariharshri Poetry Award for his work Chitte and Jivyana. He is currently working as an associate professor of Kannada at K.R. Puram Government First Grade College, Bangalore. Introduction to the poem. One is a shining body, the other a living body, although their physical functions seem different, but philosophically they seem to have the same aim. The body, which is the form of the soul, and the body, which is the form of knowledge, represent the same philosophy. The body is seen as the temple of the soul, and the body is seen as the physical form of knowledge in the form of light. For materialists, the body is only a collection of many organs made of flesh and blood, while for theists it is the temple of the soul. Here,
The cotton seed is the seed of light, the all-light life substance required for the light of the lamp, and the wick required to light the lamp, and finally disappears. But the light it creates, the seed of light, dispels the darkness of the world, at least a little. The creation of the body is also a process that becomes a carrier for the concept of living beings and souls, and thus symbolize the concept of the entire Indian Datta. The existence of the soul and the supreme soul is symbolized through cotton and images. The meaning of the soul lies in burning its ego and attaining light and knowledge. Here, the cotton seed is the life substance for the light of the lamp. The cotton burns itself and tries to dispel the darkness of the world by giving light. The poem expresses the wish that the soul should also become active in this way. Similarly, the poem expresses the meaningful life of the ascetics who have worked silently and have given a great gift to the world, the light of knowledge. Although a cotton seed seems to represent the philosophy of a poet, the truth of the self and the supreme soul, as espoused by Indian philosophy, is simply expressed here through cotton and mind. I conduct yoga classes for students and adults designed to improve memory, concentration, flexibility, and mental calmness. With the practice of asanas, pranayam, and relaxation techniques, you can achieve fitness, stress relief, and overall well-being. Whether your goal is general fitness, weight loss, or inner peace, my sessions are available offline, online, and at your home with flexible timings to suit your needs. If you are interested, please contact us today at the given number and begin your journey towards a healthier, happier, and calmer life with yoga. ಹಚ್ಚಿಟ್ಟ ಹಣತೆಯಲ್ಲಿ ಹೊಸೆದು ಬತ್ತಿಯಾಗಿರುವ ಹತ್ತಿ ಮಿಂದು ಮಡಿಯುಟ್ಟ ಭಕ್ತನಂತೆ ತೈಲದಲ್ಲಿ ಮುಳುಗಿ ತಮದ ಕತ್ತಲ ಸುಡುತ್ತ ಬೆಳಕ ಬಟ್ಟೆಯ ತೊಡುವ ಯೋಗಿಯಂತೆ ತನ್ನೊಡಲ ನೂಲಿನಲೇ ಜೇಡ ತನ್ನ ಜೀವಜಾಲದ ಕೇಡ ತಾನೇ ಬಗೆದು ಪ್ರಾಣ ನೀಗುವಂತೆ. ಈ ಪದ್ಯದಲ್ಲಿ ಜೀವನದ ತಾತ್ವಿಕ ಸತ್ಯವನ್ನು ರೂಪಕಗಳ ಮೂಲಕ ತೆರೆದಿಡಲಾಗಿದೆ. ಹಚ್ಚಿಟ್ಟ ಹಣತೆಯೊಳಗೆ ಎಣ್ಣೆಯಲ್ಲಿ ನೆನೆದು ದೀಪದ ಬತ್ತಿಯು ಹೊತ್ತಿ ಉರಿಯುವಂತೆ ಭಕ್ತನು ತನ್ನ ಅಹಂಕಾರ, ಅಜ್ಞಾನ, ಕರ್ಮಗಳ ಕತ್ತಲೆಯನ್ನು ಸುಟ್ಟು ಬೆಳಕಿನ ವಸ್ತ್ರ ಧರಿಸುತ್ತಾನೆ. ಅಂದರೆ ಆತ್ಮಜ್ಯೋತಿಯ ತೊಟ್ಟಿಲು ಹೊತ್ತುಕೊಂಡು ಶುದ್ಧಿಯ ಮಾರ್ಗದಲ್ಲಿ ಮುನ್ನಡೆಯುತ್ತಾನೆ. ದೀಪದ ಬತ್ತಿಯಂತೆ ತನ್ನ ಜೀವವನ್ನು ಬಲಿಯಾಗಿ ಅರ್ಪಿಸಿದಾಗ ಮಾತ್ರ ಜ್ಞಾನಪ್ರಕಾಶ ಉಂಟಾಗುತ್ತದೆ. ಇದೇ ರೀತಿ ಜೇಡ ತನ್ನ ತಂತಿ ಜಾಲವನ್ನು ಬಿಟ್ಟು ಬಿಡದಿದ್ದರೆ ಅದರಲ್ಲೇ ಸಿಕ್ಕಿಹಾಕಿಕೊಳ್ಳುವಂತೆ ಮನುಷ್ಯನು ತನ್ನ ಆಸಕ್ತಿ, ಮಮಕಾರ, ವಿಕಾರಗಳಲ್ಲಿ ಸಿಕ್ಕಿಕೊಂಡರೆ ಜೀವನವೇ ಸಂಕಷ್ಟಕ್ಕೆ ದೂಡುತ್ತದೆ. ಆದರೆ ತಾನು ನೇದ ಜಾಲವನ್ನೇ ತನ್ನದೇ ಹಸ್ತದಿಂದ ಕೀಳಿ ಬಿಡುವಂತೆ ಯೋಗಿ ತಾನೇ ತನ್ನ ಬದ್ಧತೆಯನ್ನು ಮುರಿದುಕೊಂಡು ದೇಹಬುದ್ಧಿಯನ್ನು ದಾಟಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ. ಹೀಗಾಗಿ ಈ ಪದ್ಯವು ಜೀವದ ಹಂಗುಹಾಕನ್ನು ತೊರೆದು ತ್ಯಾಗ, ಜ್ಞಾನ, ಆತ್ಮ ಪ್ರಕಾಶದ ದಾರಿಯತ್ತ ಸಾಗುವ ಸಂದೇಶವನ್ನು ಸೂಕ್ಷ್ಮವಾಗಿ ಸಾರುತ್ತದೆ. In this verse, the philosophical truth of life is revealed through metaphors. Just as a lamp wick is immersed in oil and burns within a pot of water, so the devotee burns away the darkness of his ego, ignorance, and karma and wears the garment of light, that is, he carries the cradle of the light of the soul and advances on the path of purity. Only when one sacrifices his life like the lamp wick does the light of knowledge arise. Similarly, just as a spider, if it does not leave its web, gets entangled in it, if a man gets entangled in his interests, attachments, and vices, life itself leads to suffering. But just as a yogi breaks his own bonds, transcends the body-mind and attains self-realization. Thus, this verse subtly conveys the message of abandoning the bonds of life and moving towards the path of sacrifice, knowledge, and self-illumination. ಹತ್ತಿಯ ಬೀಜದಂತೆ ಚಿತ್ತ ಹತ್ತಿ ಉರಿಯುವ ಬತ್ತಿಯಾಗಿ ಬತ್ತಿಯನೇ ಸುಡುವ ತೈಲವೂ ಆಗಿ ಹೊತ್ತಿ ಉರಿಯುವ ಬೆಳಕು ಆಗಿ ಮಾಗುವ ಜೀವದ ಪಯಣ ಸಾಗುತ್ತಿದೆ ಜಗದೊಳು ಸದ್ದಿಲ್ಲದೆ. ಈ ಪದ್ಯದಲ್ಲಿ ಮನುಷ್ಯ ಜೀವನದ ಆಳವಾದ ಸತ್ಯವನ್ನು ಸೂಕ್ಷ್ಮವಾಗಿ ಹೇಳಲಾಗಿದೆ.
ಹತ್ತಿಯ ಬೀಜವು ಬತ್ತಿಯಾಗಿ ಹೊತ್ತಿ ಉರಿದುಕೊಳ್ಳುವಂತೆ ಚಿತ್ತವೇ ಆ ಬತ್ತಿಯಾಗಿದೆ. ಬತ್ತಿ ಸುಡುವುದಕ್ಕೆ ಕಾರಣವಾದ ಎಣ್ಣೆಯೂ ಅದೇ ಚಿತ್ತದ ವಾಸನೆಗಳು, ಸಂಸ್ಕಾರಗಳೇ. ಹೊತ್ತಿ ಉರಿದು ಬೆಳಕನ್ನು ಹರಡುವುದು ಜ್ಞಾನಪ್ರಕಾಶ, ಅಂದರೆ ಆತ್ಮಜ್ಯೋತಿಯ ಉದಯ. ಹೀಗಾಗಿ ಜೀವ ತನ್ನ ಚಿತ್ತ, ವಾಸನೆ, ಪ್ರಜ್ಞೆಗಳನ್ನೇ ತ್ಯಜಿಸುತ್ತಾ, ಸುಟ್ಟುಕೊಂಡು, ಬೆಳಕನ್ನು ನೀಡುತ್ತಾ, ಮೌನವಾಗಿ ತನ್ನ ಪಯಣವನ್ನು ಮುಗಿಸುತ್ತಾ ಸಾಗುತ್ತದೆ. ಈ ಜಗತ್ತಿನಲ್ಲಿ ಜೀವನದ ಅವಿರತ ಪ್ರವಾಹ ನಡೆಯುತ್ತಿದ್ದರೂ ಅದರಲ್ಲಿ ಯಾವುದೇ ಶಬ್ದವಿಲ್ಲ, ಘೋಷವಿಲ್ಲ, ಅದು ಶಾಂತ, ನಿಶ್ಶಬ್ದ, ಸ್ವಾಭಾವಿಕ ಯಾನ. ಈ ತಾತ್ಪರ್ಯವು ಜೀವನವೇ ದೀಪ, ಚಿತ್ತವೇ ಬತ್ತಿ, ಸಂಸ್ಕಾರವೇ ಎಣ್ಣೆ, ಜ್ಞಾನವೇ ಬೆಳಕು, ಮರಣವೇ ಪಯಣ, ಅಂತಿಮ ಸತ್ಯವೆಂಬುದನ್ನು ಸೂಚಿಸುತ್ತದೆ. This verse subtly states the profound truth of human life. Just as a cotton seed burns like a wick, the mind is the wick, the all that causes the wick to burn is the same mind's odors and sanskaras. Burning and spreading light is the light of knowledge, that is, the dawn of the soul's light. Thus, life, abandoning its mind, odors, and consciousness, burns, gives light, and silently completes its journey. Although there is an incessant flow of life in this world, there is no sound, no clamor in it, it is a calm, silent, natural journey. This implication indicates that life is the lamp, mind is the wick, sanskaras are the all, knowledge is the light, and death is the journey, the ultimate truth. ಇದ್ದುದಿದ್ದೇ ಇತ್ತು. ನಿದ್ದೆ ತಿಳಿದೆದ್ದ ಮಗು. ಅತ್ತದ್ದು ಹಾಲಿಗೋ ಅಮ್ಮನಿಗೋ. ಅಮ್ಮನಿದ್ದು ಬಾಟಲಿನ ಹಾಲಿಗೆ. ಬಾಯೊಡ್ಡುವ ಮಗುವ. ಅನಾಥವೆಂದು ಕರೆಯಲಾಗದ ಭಾವ. ಇದ್ದೂ ಇಲ್ಲದಂತೆ ಸಂತೈಸುತ್ತಿದೆ ಇನ್ನೂ. ಈ ಪದ್ಯವು ಆಧುನಿಕ ಜೀವನದ ವೈಪರೀತ್ಯವನ್ನು ಗಾಢವಾಗಿ ಚಿತ್ರಿಸುತ್ತದೆ. ಮಗು ಎಚ್ಚರಗೊಂಡು ಅಳುವುದು ತಾಯಿಯ ಮಮತೆಯ ಹಾಲಿಗೋ ಅಥವಾ ತಾಯಿಯ ಸಾಂತ್ವನಗೋ ಎಂದುಕೊಳ್ಳುವ ಸಂದರ್ಭವು ಇಂದಿನ ಯಾಂತ್ರಿಕ ಬದುಕಿನಲ್ಲಿ ಬಾಟಲಿನ ಹಾಲಿಗೆ ಬಾಯೊಡ್ಡುವ ನಿರ್ನಾಮಕ ಸ್ಥಿತಿಗೆ ತಲುಪಿದೆ. ತಾಯಿ ಇದ್ದರೂ ತಾಯ್ತನದ ಮಮತೆ ಬತ್ತಿ ಹೋಗಿದೆ. ಮಗು ಜೀವಂತವಾಗಿದ್ದರೂ ಮಮತೆಯ ನಂಟು ಕಡಿಮೆಯಾಗಿರುವುದರಿಂದ ಅದು ಅನಾಥನಂತೆ ಕಾಣುತ್ತದೆ. ಆದರೆ ಸಮಾಜ ಅದನ್ನು ಅನಾಥಯ ಎಂದು ಕರೆಯುವುದಿಲ್ಲ. ಕೇವಲ ಬದುಕಿನ ಬದಲಾವಣೆಯ ಹೆಸರಿನಲ್ಲಿ ಆ ಭಾವನೆಗೆ ಸಾಂತ್ವನ ನೀಡುತ್ತದೆ. ಹೀಗಾಗಿ ಇದ್ದೂ ಇಲ್ಲದಂತೆ ಇರುವ ತಾಯಿಮಗು ಸಂಬಂಧವನ್ನು ಕವಿ ಕರುಣೆಯೊಂದಿಗೆ ತೋರಿಸುತ್ತಾನೆ. ಇದು ಆಧುನಿಕ ಬದುಕಿನ ಭಾವನಾತ್ಮಕ ದರಿದ್ರತೆಯನ್ನು, ನೈಜ ಮಮತೆಯ ನಷ್ಟವನ್ನು ಸ್ಪಷ್ಟಪಡಿಸುವ ಸೂಕ್ಷ್ಮ ತಾತ್ಪರ್ಯ. This poem vividly depicts the paradox of modern life. The situation where a child wakes up and cries for the milk of the mother's affection or the mother's comfort, in today's mechanical life, has reached the point of being forced to drink milk from a bottle. Even though the mother is there, the affection of motherhood has dried up, and even though the child is alive, the bond of affection has diminished, so it looks like an orphan. But society does not call it an orphan, it only comforts that feeling in the name of life's changes. Thus, the poet shows the mother-child relationship that is as if it were not there. This is a subtle implication that clarifies the emotional poverty of modern life and the loss of real affection. ತೈಲ ತೀರಿದೆಯೆಂದು ತಿಳಿದೆ ತಿಳಿದೀತು. ದೀಪ ಆರಿದ ಮೇಲೆ ಆತ್ಮಕ್ಕೆ ಕಮಟು ಹತ್ತುವ ತನಕ ಬತ್ತಿ ಮುಗಿದಿದೆ ಎಂದು ತಿಳಿಯುವುದಾದರೂ ಹೇಗೆ? ಈ ಪದ್ಯವು ಜೀವನ ಮರಣದ ಗುಟ್ಟನ್ನು ಆಳವಾಗಿ ಪ್ರತಿಬಿಂಬಿಸುತ್ತದೆ. ದೀಪ ಆರಿದ ನಂತರ ಮಾತ್ರ ಎಣ್ಣೆ ಮುಗಿದಿದೆ ಎಂದು ತಿಳಿಯುವಂತೆ ಮನುಷ್ಯನ ದೇಹವಾಯು ನಿಂತು ಪ್ರಾಣ ನಿಶ್ಚಲವಾದಾಗ ಮಾತ್ರ ಅವನ ಆಯುಷ್ಯ ಕೊನೆಗೊಂಡಿದೆ ಎಂದು ಅರಿಯಬಹುದು. ಬದುಕಿರುವಾಗ ಜೀವದ ಹತ್ತಿ ದೇಹ ಇನ್ನೂ ಉರಿಯುತ್ತಿದೆಯೇ ಅಥವಾ ಮುಗಿಯುತ್ತಿದೆಯೇ ಎಂಬುದನ್ನು ಯಾರೂ ಖಚಿತವಾಗಿ ತಿಳಿಯಲು ಸಾಧ್ಯವಿಲ್ಲ. ಆತ್ಮವು ತನ್ನ ದೇಹದ ಜಟಿಲ ಸಂಬಂಧದಿಂದ ಸಂಪೂರ್ಣವಾಗಿ ದೂರವಾದಾಗ ಮಾತ್ರ ಜೀವದ ಹತ್ತಿ ನಶಿಸಿದೆ ಎಂಬ ಸತ್ಯ ಅರಿವಾಗುತ್ತದೆ. ಅಂದರೆ ಜೀವದ ಅಂತ್ಯವೆಂದರೆ ಆತ್ಮದ ಯಾನ ಮುಂದುವರಿಯುವ ಹೊಸ ಹಂತದ ಪ್ರಾರಂಭ. ಹೀಗಾಗಿ ಕವಿ ದೀಪಬತ್ತಿ ಎಣ್ಣೆಯ ರೂಪಕಗಳ ಮೂಲಕ ಜೀವನದ ಅನಿಶ್ಚಿತತೆ, ಮರಣದ ಅನಿವಾರ್ಯತೆ ಹಾಗೂ ಆತ್ಮಯಾನದ ರಹಸ್ಯವನ್ನು ಸೂಕ್ಷ್ಮವಾಗಿ ತೋರಿಸುತ್ತಾನೆ. This verse deeply reflects the mystery of life and death. Just as we know that the oil has run out only after the lamp is extinguished, so too can we know that a person's life has ended only when the body and breath cease and the soul cease to exist. No one can know for sure whether the cotton of life,
the body, is still burning or is ending while we are alive. Only when the soul is completely separated from the complex relationship of its body does the truth of the cotton of life come to light. That is, the end of life is the beginning of a new phase in which the soul's journey continues. Thus, the poet, through the metaphors of lampwick, subtly shows the uncertainty of life, the inevitability of death, and the mystery of the soul's journey. ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ. ಹತ್ತಿಗೆ ಮೆತ್ತಿಕೊಂಡೆ ಈರುವ ಬೀಜಕ್ಕೆ ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ. ತಪ್ಪು ಅಲ್ಲ. ಈ ಪದ್ಯವು ಜೀವನದ ಕರ್ಮಫಲ ತತ್ವವನ್ನು ಆಳವಾಗಿ ಸ್ಪರ್ಶಿಸುತ್ತದೆ. ಎಣ್ಣೆ ಮುಗಿದ ದೀಪಕ್ಕೆ ಬತ್ತಿ ಬದಲಾಯಿಸುವುದು ವ್ಯರ್ಥವಲ್ಲದಂತೆ ಬದುಕಿನ ನಿರ್ವಹಣೆಗೆ ಮಾಡಿದ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ. ಅವು ಕೂಡ ಕಾಲಾನುಗತಿಯಾಗಿ ತಮ್ಮ ಅರ್ಥವನ್ನು ಪೂರೈಸುತ್ತವೆ. ಅದೇ ರೀತಿ ಹತ್ತಿಯೊಳಗೆ ಮುದಗೊಂಡಿರುವ ಬೀಜವು ಬೆಣ್ಣೆಯಾಗುವುದು ಅದರ ಸಹಜ ಸ್ವಭಾವದ ಪ್ರಕ್ರಿಯೆ. ಅದನ್ನು ತಪ್ಪು ಎಂದು ಕರೆಯಲಾಗುವುದಿಲ್ಲ, ತಡೆಯಲಾಗುವುದಿಲ್ಲ. ಹಾಗೆಯೇ ಮನುಷ್ಯನ ಜೀವನದಲ್ಲಿ ನಡೆಯುವ ಕರ್ಮವು ಸ್ವಾಭಾವಿಕ ಪ್ರವಾಹ. ಅದು ಸರಿ ಅಥವಾ ತಪ್ಪು ಎನ್ನುವುದಕ್ಕಿಂತಲೂ ಅದು ಅವಶ್ಯಕತೆಯ ಪ್ರಕ್ರಿಯೆ ಆಗಿದೆ. ಕವಿ ಇಲ್ಲಿ ಕರ್ಮದ ಅನಿವಾರ್ಯತೆ ಮತ್ತು ಜೀವನ ಮರಣದ ಸಹಜ ಸ್ವಭಾವ ಅವನ್ನು ದೀಪ ಮತ್ತು ಬೀಜದ ರೂಪಕಗಳ ಮೂಲಕ ತೋರಿಸುತ್ತಾನೆ. This poem deeply touches upon the karmaphala principle of life. Just as changing the wick of a lamp when the oil has run out is not in vain, the efforts made to maintain life are not in vain, they too fulfill their meaning in due course of time. Similarly, the seed inside the cotton ball turning into butter is a natural process of its own nature. It cannot be called wrong, it cannot be stopped. Similarly, the karma that takes place in a person's life is also a natural flow. Rather than being right or wrong, it is a process of necessity. The poet here shows the inevitability of karma and the natural nature of life and death through the metaphors of the lamp and the seed. ಹತ್ತಿ ಬತ್ತಿಯಾಗಿ ಬೆಳಕಿನ ಬಿತ್ತವಾಗಿ ತೈಲವಾಗುರಿದು ಇಲ್ಲವಾಗುವ ಆತ್ಮ ಪರಿನಿರ್ವಾಣದ ಈ ಪರಿಯ ಸೊಬಗ ಇನ್ನ ಜೀವದೋಳು ಕಾಳರಿಯೇ. ಈ ಪದ್ಯವು ಜೀವದ ಪರಮ ಸತ್ಯವಾದ ಪರಿನಿರ್ವಾಣದ ಸೌಂದರ್ಯವನ್ನು ರೂಪಕವಾಗಿ ಬಿಂಬಿಸುತ್ತದೆ. ಹತ್ತಿ ಬತ್ತಿಯಾಗಿ ಉರಿದು ಬೆಳಕನ್ನು ಹರಡುವಂತೆ, ತೈಲವೇ ಕರಗಿ ಇಲ್ಲವಾಗುವಂತೆ ದೇಹ ಮನಸ್ಸು ಕರಗಿದಾಗ ಆತ್ಮ ತನ್ನ ಶ್ರೇಷ್ಠ ತತ್ವವನ್ನು ತಲುಪುತ್ತದೆ. ಈ ಕರಗುವಿಕೆಯಲ್ಲೇ ಪರಮ ಶಾಂತಿ, ಜ್ಞಾನಪ್ರಕಾಶ, ನಿರಾತ್ಮಕ ಸೌಂದರ್ಯ ಅಡಗಿದೆ. ಇಂತಹ ಆತ್ಮಪರಿನಿರ್ವಾಣದ ಅಸಾಮಾನ್ಯ ಸೊಬಗವು ಮತ್ತಾವ ಜೀವಿಯಲ್ಲಿಯೂ ಕಾಣಲಾಗದು. ಅದು ಮಾನವ ಜೀವನಕ್ಕೆ ಸಿಗುವ ಅದ್ವಿತೀಯ ಅನುಭವ. This verse metaphorically depicts the beauty of the ultimate truth of life, parinirvana. Just as cotton burns into a wick and spreads light, like oil melting away, the soul reaches its highest state when the body and mind dissolve. In this dissolution lies the ultimate peace, enlightenment, and eternal beauty. Such an extraordinary beauty of parinirvana is not found in any other living being. It is a unique experience that is available only to human life. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.